ವಿರಾಮದ ಬಳಿಕ ಮತ್ತೆ ಸ್ವಾಗತ. ಕಂಡು ಕೇಳರಿಯದ ಭೀಕರವಾದಂಥ ದುರಂತ ದೇಶದಲ್ಲಿ ಸಂಭವಿಸಿದೆ. ಗುಜರಾತ್ನ ಅಹಮದಾಬಾದ್ನಲ್ಲಿ ಭೀಕರ ದುರಂತ ಸಂಭವಿಸಿದೆ. ಹೀಗಿರುವಾಗ ಇಡೀ ದೇಶವೇ ಕಂಬನಿ ಮಿಡಿತಾ ಇದೆ ಈ ದುರಂತಕ್ಕೆ. ಇದರ ನಡುವೆ ರಾಜೀನಾಮೆ ಪಾಲಿಟಿಕ್ಸ್ ನೋಡಿ ಮೋದಿ ರಾಜೀನಾಮೆ ಕೊಡಬೇಕು ಅಂತೇಳಿ ಹೇಳಿದ್ದಾರೆ. ಅದು ಕರ್ನಾಟಕದಲ್ಲಿ ಸಚಿವ ದರ್ಶನಾಪುರ ಆಗ್ರಹ ಮಾಡಿದ್ದಾರೆ. ಯಾದಗಿರಿಯಲ್ಲಿ ಶರಣಬಸಪ್ಪ ದರ್ಶನಾಪುರ ಒತ್ತಾಯ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ರಾಜೀನಾಮೆ ಕೊಡಲಿ ಅಂತೇಳಿ. ಎಲ್ಲಿಂದ ಎಲ್ಲಿವರೆಗೂ ನೋಡಿ 265 ಜನ ದೇಶದಲ್ಲಿ, ಅದರಲ್ಲೂ ಕೂಡ ಅಹಮದಾಬಾದ್ನಲ್ಲಿ ನಡೆದ ಭೀಕರ ದುರಂತದಲ್ಲಿ ಮೃತಪಟ್ಟು ಇಡೀ ದೇಶವೇ ಕಂಬನಿ ಮಿಡಿತಾ ಇದ್ರೆ ದರ್ಶನಾಪುರ ಅವರು ಮೋದಿ ರಾಜೀನಾಮೆ ಕೊಡಲಿ ಅಂತ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಅನ್ನೋದನ್ನ ಮೊದಲು ಕೇಳೋಣ ಬನ್ನಿ. ದೇಶದಲ್ಲಿ ಒಂದು ಮಹಾ ದೊಡ್ಡ ದುರಂತ ಅದು. ಈಗಾಗಲೇ ಅದ್ರ ಬಗ್ಗೆ ವಿಶ್ಲೇಷಣೆಗಳು ಹೊಂಟವ. ನಾವು ಕೂಡ ಅವ್ರು ಹೇಳಿದಂಗೆ ರಾಜೀನಾಮೆ ಕರೆ ಅಂದ್ರೆ ಪ್ರಧಾನಮಂತ್ರಿಗಳು ಮತ್ತು ಸಂಬಂಧಪಟ್ಟ ಸಚಿವರು ರಾಜೀನಾಮೆ ಕೊಡ್ಬೇಕು. ಇವ್ರು ಏನ್ರಿ ಭಾರತ ದೇಶದ ಭಾರಿ ಒಳ್ಳೆ ಪ್ರಧಾನಮಂತ್ರಿ ಅಂತ ಜನ ಏನ್ ಹೇಳ್ತಾರಂತ ಅವ್ರು ಹೇಳ್ಕೊಳಕತ್ತಾರೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಒಂದು ಟ್ರೈನ್ ದುರಂತಕ್ಕೆ ರಾಜೀನಾಮೆ ಕೊಡ್ತಾರೆ. ಇವ್ರು ಅವ್ರನ್ನ ಮಾತಾಡ್ಸಲಿಕ್ಕೆ ಹೋಗಿಲ್ಲ ಇವರು. ಹಾಗಾಗಿ ಇದು ಆಗಬಾರ್ದಾಗಿತ್ತು. ಇದು ಬಹಳ ದೊಡ್ಡ ದುರಂತ ಆಗಿದೆ. ನಮ್ಮ ಪಕ್ಷದ ನಾಯಕರಾಗಿರ್ತಕ್ಕ ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ಕೂಡ ಸಂತಾಪ ವ್ಯಕ್ತಪಡಿಸಿದ್ದಾರೆ. ನಾವು ಕೂಡ ವ್ಯಕ್ತಪಡಿಸಿದೀವಿ. ಯಾಕಂದ್ರೆ ಇದು ಬಹಳ ದೊಡ್ಡ ಘಟನೆ. ಯಾಕಂದ್ರೆ ಆಲ್ಮೋಸ್ಟ್ ಆಲ್ ಸೇಫೆಸ್ಟ್ ಜರ್ನಿ ಅಂತ ನಾವು ಕೇಳಿದ್ವಿ. ಇಲ್ಲ ಎಲ್ಲರೂ ಅದ್ರಾಗ ಯಾರು. ವಿರಾಮದ ಬಳಿಕ ಮತ್ತೆ ಸ್ವಾಗತ. ಕಂಡು ಕೇಳರಿಯದ ಭೀಕರವಾದಂಥ ದುರಂತ ದೇಶದಲ್ಲಿ ಸಂಭವಿಸಿದೆ. ಗುಜರಾತ್ನ ಅಹಮದಾಬಾದ್ನಲ್ಲಿ ಭೀಕರ ದುರಂತ ಸಂಭವಿಸಿದೆ. ಹೀಗಿರುವಾಗ ಇಡೀ ದೇಶವೇ ಕಂಬನಿ ಮಿಡಿತಾ ಇದೆ ಈ ದುರಂತಕ್ಕೆ. ಇದರ ನಡುವೆ ರಾಜೀನಾಮೆ ಪಾಲಿಟಿಕ್ಸ್ ನೋಡಿ ಮೋದಿ ರಾಜೀನಾಮೆ ಕೊಡಬೇಕು ಅಂತೇಳಿ ಹೇಳಿದ್ದಾರೆ. ಅದು ಕರ್ನಾಟಕದಲ್ಲಿ ಸಚಿವ ದರ್ಶನಾಪುರ ಆಗ್ರಹ ಮಾಡಿದ್ದಾರೆ. ಯಾದಗಿರಿಯಲ್ಲಿ ಶರಣಬಸಪ್ಪ ದರ್ಶನಾಪುರ ಒತ್ತಾಯ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ರಾಜೀನಾಮೆ ಕೊಡಲಿ ಅಂತೇಳಿ. ಎಲ್ಲಿಂದ ಎಲ್ಲಿವರೆಗೂ ನೋಡಿ 265 ಜನ ದೇಶದಲ್ಲಿ, ಅದರಲ್ಲೂ ಕೂಡ ಅಹಮದಾಬಾದ್ನಲ್ಲಿ ನಡೆದ ಭೀಕರ ದುರಂತದಲ್ಲಿ ಮೃತಪಟ್ಟು ಇಡೀ ದೇಶವೇ ಕಂಬನಿ ಮಿಡಿತಾ ಇದ್ರೆ ದರ್ಶನಾಪುರ ಅವರು ಮೋದಿ ರಾಜೀನಾಮೆ ಕೊಡಲಿ ಅಂತ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಅನ್ನೋದನ್ನ ಮೊದಲು ಕೇಳೋಣ ಬನ್ನಿ. ದೇಶದಲ್ಲಿ ಒಂದು ಮಹಾ ದೊಡ್ಡ ದುರಂತ ಅದು. ಈಗಾಗಲೇ ಅದ್ರ ಬಗ್ಗೆ ವಿಶ್ಲೇಷಣೆಗಳು ಹೊಂಟವ. ನಾವು ಕೂಡ ಅವ್ರು ಹೇಳಿದಂಗೆ ರಾಜೀನಾಮೆ ಕರೆ ಅಂದ್ರೆ ಪ್ರಧಾನಮಂತ್ರಿಗಳು ಮತ್ತು ಸಂಬಂಧಪಟ್ಟ ಸಚಿವರು ರಾಜೀನಾಮೆ ಕೊಡ್ಬೇಕು. ಇವ್ರು ಏನ್ರಿ ಭಾರತ ದೇಶದ ಭಾರಿ ಒಳ್ಳೆ ಪ್ರಧಾನಮಂತ್ರಿ ಅಂತ ಜನ ಏನ್ ಹೇಳ್ತಾರಂತ ಅವ್ರು ಹೇಳ್ಕೊಳಕತ್ತಾರೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಒಂದು ಟ್ರೈನ್ ದುರಂತಕ್ಕೆ ರಾಜೀನಾಮೆ ಕೊಡ್ತಾರೆ. ಇವ್ರು ಅವ್ರನ್ನ ಮಾತಾಡ್ಸಲಿಕ್ಕೆ ಹೋಗಿಲ್ಲ ಇವರು. ಹಾಗಾಗಿ ಇದು ಆಗಬಾರ್ದಾಗಿತ್ತು. ಇದು ಬಹಳ ದೊಡ್ಡ ದುರಂತ ಆಗಿದೆ. ನಮ್ಮ ಪಕ್ಷದ ನಾಯಕರಾಗಿರ್ತಕ್ಕ ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ಕೂಡ ಸಂತಾಪ ವ್ಯಕ್ತಪಡಿಸಿದ್ದಾರೆ. ನಾವು ಕೂಡ ವ್ಯಕ್ತಪಡಿಸಿದೀವಿ. ಯಾಕಂದ್ರೆ ಇದು ಬಹಳ ದೊಡ್ಡ ಘಟನೆ. ಯಾಕಂದ್ರೆ ಆಲ್ಮೋಸ್ಟ್ ಆಲ್ ಸೇಫೆಸ್ಟ್ ಜರ್ನಿ ಅಂತ ನಾವು ಕೇಳಿದ್ವಿ. ಇಲ್ಲ ಎಲ್ಲರೂ ಅದ್ರಾಗ ಯಾರು. ವಿರಾಮದ ಬಳಿಕ ಮತ್ತೆ ಸ್ವಾಗತ. ಕಂಡು ಕೇಳರಿಯದ ಭೀಕರವಾದಂಥ ದುರಂತ ದೇಶದಲ್ಲಿ ಸಂಭವಿಸಿದೆ. ಗುಜರಾತ್ನ ಅಹಮದಾಬಾದ್ನಲ್ಲಿ ಭೀಕರ ದುರಂತ ಸಂಭವಿಸಿದೆ. ಹೀಗಿರುವಾಗ ಇಡೀ ದೇಶವೇ ಕಂಬನಿ ಮಿಡಿತಾ ಇದೆ ಈ ದುರಂತಕ್ಕೆ. ಇದರ ನಡುವೆ ರಾಜೀನಾಮೆ ಪಾಲಿಟಿಕ್ಸ್ ನೋಡಿ ಮೋದಿ ರಾಜೀನಾಮೆ ಕೊಡಬೇಕು ಅಂತೇಳಿ ಹೇಳಿದ್ದಾರೆ. ಅದು ಕರ್ನಾಟಕದಲ್ಲಿ ಸಚಿವ ದರ್ಶನಾಪುರ ಆಗ್ರಹ ಮಾಡಿದ್ದಾರೆ. ಯಾದಗಿರಿಯಲ್ಲಿ ಶರಣಬಸಪ್ಪ ದರ್ಶನಾಪುರ ಒತ್ತಾಯ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ರಾಜೀನಾಮೆ ಕೊಡಲಿ ಅಂತೇಳಿ. ಎಲ್ಲಿಂದ ಎಲ್ಲಿವರೆಗೂ ನೋಡಿ 265 ಜನ ದೇಶದಲ್ಲಿ, ಅದರಲ್ಲೂ ಕೂಡ ಅಹಮದಾಬಾದ್ನಲ್ಲಿ ನಡೆದ ಭೀಕರ ದುರಂತದಲ್ಲಿ ಮೃತಪಟ್ಟು ಇಡೀ ದೇಶವೇ ಕಂಬನಿ ಮಿಡಿತಾ ಇದ್ರೆ ದರ್ಶನಾಪುರ ಅವರು ಮೋದಿ ರಾಜೀನಾಮೆ ಕೊಡಲಿ ಅಂತ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಅನ್ನೋದನ್ನ ಮೊದಲು ಕೇಳೋಣ ಬನ್ನಿ. ದೇಶದಲ್ಲಿ ಒಂದು ಮಹಾ ದೊಡ್ಡ ದುರಂತ ಅದು. ಈಗಾಗಲೇ ಅದ್ರ ಬಗ್ಗೆ ವಿಶ್ಲೇಷಣೆಗಳು ಹೊಂಟವ. ನಾವು ಕೂಡ ಅವ್ರು ಹೇಳಿದಂಗೆ ರಾಜೀನಾಮೆ ಕರೆ ಅಂದ್ರೆ ಪ್ರಧಾನಮಂತ್ರಿಗಳು
ಮತ್ತು ಸಂಬಂಧಪಟ್ಟ ಸಚಿವರು ರಾಜೀನಾಮೆ ಕೊಡ್ಬೇಕು. ಇವ್ರು ಏನ್ರಿ ಭಾರತ ದೇಶದ ಭಾರಿ ಒಳ್ಳೆ ಪ್ರಧಾನಮಂತ್ರಿ ಅಂತ ಜನ ಏನು ಹೇಳ್ತಾರಂತ ಅವ್ರು ಹೇಳ್ಕೊಳಕತ್ತಾರೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಒಂದು ಟ್ರೈನ್ ದುರಂತಕ್ಕೆ ರಾಜೀನಾಮೆ ಕೊಡ್ತಾರೆ. ಇವ್ರು ಅವ್ರನ್ನ ಮಾತಾಡ್ಸ್ಲಿಕ್ಕೆ ಹೋಗಿಲ್ಲ ಇವರು. ಯಾಕಾಗಿ ಇದು ಆಗಬಾರ್ದಾಗಿತ್ತು. ಇದು ಬಹಳ ದೊಡ್ಡ ದುರಂತ ಆಗಿದೆ. ನಮ್ಮ ಪಕ್ಷದ ನಾಯಕರಾಗಿರ್ತಕ್ಕ ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ಸ್ವಲ್ಪ ಸಂತಾಪ ವ್ಯಕ್ತಪಡಿಸಿದ್ರು. ನಾವು ಕೂಡ ವ್ಯಕ್ತಪಡಿಸಿದೀವಿ. ಯಾಕಂದ್ರೆ ಇದು ಬಹಳ ದೊಡ್ಡ ಘಟನೆ. ಯಾಕಂದ್ರೆ ಆಲ್ಮೋಸ್ಟ್ ಆಲ್ ಸೇಫೆಸ್ಟ್ ಜರ್ನಿ ಅಂತ ನಾವು ಕೇಳಿದ್ವಿ. ಇಲ್ಲ, ಎಲ್ಲರೂ ಅದ್ರ ಯಾರು. ವಿರಾಮದ ಬಳಿಕ ಮತ್ತೆ ಸ್ವಾಗತ. ಕಂಡು ಕೇಳರಿಯದ ಭೀಕರವಾದಂಥ ದುರಂತ ದೇಶದಲ್ಲಿ ಸಂಭವಿಸಿದೆ. ಗುಜರಾತ್ನ ಅಹಮದಾಬಾದ್ನಲ್ಲಿ ಭೀಕರ ದುರಂತ ಸಂಭವಿಸಿದೆ. ಹೀಗಿರುವಾಗ ಇಡೀ ದೇಶವೇ ಕಂಬನಿ ಮಿಡಿತಾ ಇದೆ ಈ ದುರಂತಕ್ಕೆ. ಇದರ ನಡುವೆ ರಾಜೀನಾಮೆ ಪಾಲಿಟಿಕ್ಸ್ ನೋಡಿ ಮೋದಿ ರಾಜೀನಾಮೆ ಕೊಡಬೇಕು ಅಂತೇಳಿ ಹೇಳಿದ್ದಾರೆ. ಅದು ಕರ್ನಾಟಕದಲ್ಲಿ ಸಚಿವ ದರ್ಶನಾಪುರ ಆಗ್ರಹ ಮಾಡಿದ್ದಾರೆ. ಯಾದಗಿರಿಯಲ್ಲಿ ಶರಣಬಸಪ್ಪ ದರ್ಶನಾಪುರ ಒತ್ತಾಯ ಮಾಡಿದ್ದಾರೆ, ಪ್ರಧಾನಿ ನರೇಂದ್ರ ಮೋದಿ ರಾಜೀನಾಮೆ ಕೊಡಲಿ ಅಂತೇಳಿ. ಎಲ್ಲಿಂದ ಎಲ್ಲಿವರೆಗೂ ನೋಡಿ 265 ಜನ ದೇಶದಲ್ಲಿ, ಅದರಲ್ಲೂ ಕೂಡ ಅಹಮದಾಬಾದ್ನಲ್ಲಿ ನಡೆದ ಭೀಕರ ದುರಂತದಲ್ಲಿ ಮೃತಪಟ್ಟು ಇಡೀ ದೇಶವೇ ಕಂಬನಿ ಮಿಡಿತಾ ಇದ್ರೆ, ದರ್ಶನಾಪುರ ಅವರು ಮೋದಿ ರಾಜೀನಾಮೆ ಕೊಡ್ಲಿ ಅಂತ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಅನ್ನೋದನ್ನ ಮೊದಲು ಕೇಳೋಣ ಬನ್ನಿ. ದೇಶದಲ್ಲಿ ಒಂದು ಮಹಾ ದೊಡ್ಡ ದುರಂತ. ಅದು ಈಗಾಗಲೇ ಅದ್ರ ಬಗ್ಗೆ ವಿಶ್ಲೇಷಣೆಗಳು ಹೊಂಟವ. ನಾವು ಕೂಡ ಅವ್ರು ಹೇಳಿದಂಗೆ ರಾಜೀನಾಮೆ ಕರೆಯೋದು ಪ್ರಧಾನಮಂತ್ರಿಗಳು ಮತ್ತು ಸಂಬಂಧಪಟ್ಟ ಸಚಿವರು ರಾಜೀನಾಮೆ ಕೊಡ್ಬೇಕು. ಇವ್ರು ಏನ್ರಿ ಭಾರತ ದೇಶದ ಭಾರಿ ಒಳ್ಳೆ ಪ್ರಧಾನಮಂತ್ರಿ ಅಂತ ಜನ ಏನು ಹೇಳ್ತಾರಂತ ಅವ್ರು ಹೇಳ್ಕೊಳಕತ್ತಾರೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಒಂದು ಟ್ರೈನ್ ದುರಂತಕ್ಕೆ ರಾಜೀನಾಮೆ ಕೊಡ್ತಾರೆ. ಇವ್ರು ಅವ್ರನ್ನ ಮಾತಾಡ್ಸ್ಲಿಕ್ಕೆ ಹೋಗಿಲ್ಲ ಇವರು. ಯಾಕಾಗಿ ಇದು ಆಗಬಾರ್ದಾಗಿತ್ತು. ಇದು ಬಹಳ ದೊಡ್ಡ ದುರಂತ ಆಗಿದೆ. ನಮ್ಮ ಪಕ್ಷದ ನಾಯಕರಾಗಿರ್ತಕ್ಕ ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ಸ್ವಲ್ಪ ಸಂತಾಪ ವ್ಯಕ್ತಪಡಿಸಿದ್ರು. ನಾವು ಕೂಡ ವ್ಯಕ್ತಪಡಿಸಿದೀವಿ. ಯಾಕಂದ್ರೆ ಇದು ಬಹಳ ದೊಡ್ಡ ಘಟನೆ. ಯಾಕಂದ್ರೆ ಆಲ್ಮೋಸ್ಟ್ ಆಲ್ ಸೇಫೆಸ್ಟ್ ಜರ್ನಿ ಅಂತ ನಾವು ಕೇಳಿದ್ವಿ. ಇಲ್ಲ, ಎಲ್ಲರೂ ಅದ್ರ ಯಾರು. ವಿರಾಮದ ಬಳಿಕ ಮತ್ತೆ ಸ್ವಾಗತ. ಕಂಡು ಕೇಳರಿಯದ ಭೀಕರವಾದಂಥ ದುರಂತ ದೇಶದಲ್ಲಿ ಸಂಭವಿಸಿದೆ. ಗುಜರಾತ್ನ ಅಹಮದಾಬಾದ್ನಲ್ಲಿ ಭೀಕರ ದುರಂತ ಸಂಭವಿಸಿದೆ. ಹೀಗಿರುವಾಗ ಇಡೀ ದೇಶವೇ ಕಂಬನಿ ಮಿಡಿತಾ ಇದೆ ಈ ದುರಂತಕ್ಕೆ. ಇದರ ನಡುವೆ ರಾಜೀನಾಮೆ ಪಾಲಿಟಿಕ್ಸ್ ನೋಡಿ ಮೋದಿ ರಾಜೀನಾಮೆ ಕೊಡಬೇಕು ಅಂತೇಳಿ ಹೇಳಿದ್ದಾರೆ. ಅದು ಕರ್ನಾಟಕದಲ್ಲಿ ಸಚಿವ ದರ್ಶನಾಪುರ ಆಗ್ರಹ ಮಾಡಿದ್ದಾರೆ. ಯಾದಗಿರಿಯಲ್ಲಿ ಶರಣಬಸಪ್ಪ ದರ್ಶನಾಪುರ ಒತ್ತಾಯ ಮಾಡಿದ್ದಾರೆ, ಪ್ರಧಾನಿ ನರೇಂದ್ರ ಮೋದಿ ರಾಜೀನಾಮೆ ಕೊಡಲಿ ಅಂತೇಳಿ. ಎಲ್ಲಿಂದ ಎಲ್ಲಿವರೆಗೂ ನೋಡಿ 265 ಜನ ದೇಶದಲ್ಲಿ, ಅದರಲ್ಲೂ ಕೂಡ ಅಹಮದಾಬಾದ್ನಲ್ಲಿ ನಡೆದ ಭೀಕರ ದುರಂತದಲ್ಲಿ ಮೃತಪಟ್ಟು ಇಡೀ ದೇಶವೇ ಕಂಬನಿ ಮಿಡಿತಾ ಇದ್ರೆ, ದರ್ಶನಾಪುರ ಅವರು ಮೋದಿ ರಾಜೀನಾಮೆ ಕೊಡ್ಲಿ ಅಂತ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಅನ್ನೋದನ್ನ ಮೊದಲು ಕೇಳೋಣ ಬನ್ನಿ. ದೇಶದಲ್ಲಿ ಒಂದು ಮಹಾ ದೊಡ್ಡ ದುರಂತ. ಅದು ಈಗಾಗಲೇ ಅದ್ರ ಬಗ್ಗೆ ವಿಶ್ಲೇಷಣೆಗಳು ಹೊಂಟವ. ನಾವು ಕೂಡ ಅವ್ರು ಹೇಳಿದಂಗೆ ರಾಜೀನಾಮೆ ಕರೆಯೋದು ಪ್ರಧಾನಮಂತ್ರಿಗಳು ಮತ್ತು ಸಂಬಂಧಪಟ್ಟ ಸಚಿವರು ರಾಜೀನಾಮೆ ಕೊಡ್ಬೇಕು. ಇವ್ರು ಏನ್ರಿ ಭಾರತ ದೇಶದ ಭಾರಿ ಒಳ್ಳೆ ಪ್ರಧಾನಮಂತ್ರಿ ಅಂತ ಜನ ಏನು ಹೇಳ್ತಾರಂತ ಅವ್ರು ಹೇಳ್ಕೊಳಕತ್ತಾರೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಒಂದು ಟ್ರೈನ್ ದುರಂತಕ್ಕೆ ರಾಜೀನಾಮೆ ಕೊಡ್ತಾರೆ. ಇವ್ರು ಅವ್ರನ್ನ ಮಾತಾಡ್ಸ್ಲಿಕ್ಕೆ ಹೋಗಿಲ್ಲ ಇವರು. ಯಾಕಾಗಿ ಇದು ಆಗಬಾರ್ದಾಗಿತ್ತು. ಇದು ಬಹಳ ದೊಡ್ಡ ದುರಂತ ಆಗಿದೆ. ನಮ್ಮ ಪಕ್ಷದ ನಾಯಕರಾಗಿರ್ತಕ್ಕ ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ಸ್ವಲ್ಪ ಸಂತಾಪ ವ್ಯಕ್ತಪಡಿಸಿದ್ರು. ನಾವು ಕೂಡ ವ್ಯಕ್ತಪಡಿಸಿದೀವಿ. ಯಾಕಂದ್ರೆ ಇದು ಬಹಳ ದೊಡ್ಡ ಘಟನೆ. ಯಾಕಂದ್ರೆ ಆಲ್ಮೋಸ್ಟ್ ಆಲ್ ಸೇಫೆಸ್ಟ್ ಜರ್ನಿ ಅಂತ ನಾವು ಕೇಳಿದ್ವಿ. ಇಲ್ಲ, ಎಲ್ಲರೂ ಅದ್ರ ಯಾರು.